ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಚಿರತೆಯ ಭೀತಿ ಕಾಡ್ತಾ ಇದೆ. ಜಿಗಣಿ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಕ್ಯಾಲಸನಹಳ್ಳಿ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಇದರಿಂದಾಗಿ ಸ್ಥಳೀಯರಲ್ಲಿ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಜಿಗಣಿ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಕ್ಯಾಲಸನಹಳ್ಳಿ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಚಿರತೆ ಪ್ರತ್ಯಕ್ಷವಾಗಿದೆ. ಖಾಸಗಿ ಲೇಔಟ್ನಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು, ನಾಯಿ ಬೊಗಳಿದ ಶಬ್ದ ಕೇಳಿ ಬೆಳಗ್ಗೆ ಎದ್ದು ಸಿಸಿಟಿವಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಚಿರತೆ ಓಡಾಡಿರುವಂತದ್ದು ಗೊತ್ತಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಟದ ದೃಶ್ಯ ಸರಿಯಾಗಿದೆ. ಚಿರತೆ ಓಡಾಟದ ದೃಶ್ಯ ಕಂಡು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಈಗ ಗಮನಿಸ್ತಾ ಇದೀವಲ್ಲ, ಇದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು. ಸುಮಾರು ಬೆಳಗಿನ ಜಾವ 3 ಗಂಟೆಯಲ್ಲಿ ನಾಯಿಗಳು ಬೊಗಳ್ತಾ ಇರ್ತವೆ. ಇದನ್ನ ಗಮನಿಸಿದಂಥ ಸ್ಥಳೀಯರು ಬೆಳಗ್ಗೆ ಎದ್ದು, ಅಂದ್ರೆ ಯಾರಾದ್ರೂ ಕಳ್ಳರೇನಾದ್ರೂ ಬಂದಿದ್ರಾ ಅಥವಾ ಯಾರು ಬಂದಿದ್ರು ಅಂತ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಚಿರತೆ ಓಡಾಡಿರುವಂಥದ್ದು ಗೊತ್ತಾಗಿದೆ. ಇದರಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರಾತ್ರಿ ಒಂದು 7 ಗಂಟೆ ಸುಮಾರಿಗೆ ಬಂದು ನಾಯಿಗಳೆಲ್ಲ ಗಲಾಟೆಗಳು ಮಾಡಿದೆ ಇಲ್ಲಿ ದೇವಸ್ಥಾನದ ಮುಂದೆ. ಮತ್ತೆ ಇಲ್ಲಿ ಅಂಗಡಿ ಓರು ಏನೋ ಕಳ್ಳರುಗಳು ಏನೋ ಬಂದಿರ್ತಾರೆ, ಏನೋ ಇಷ್ಟೊತ್ತಲ್ಲೇ ಈ ಗಲಾಟೆ ಇಷ್ಟೊಂದು ನಾಯಿಗಳು ಗಲಾಟೆ ಮಾಡ್ತಾವಲ್ಲ ಅಂತೇಳಿ ಅವರು ಬಂದು ಚೆಕ್ ಮಾಡಿದ್ದಾರೆ. ಏನೂ ಕಾಣಿಸಿಲ್ಲ. ಆದರೆ ಬೆಳಗ್ಗೆ 3:30 ಆ ಸುಮಾರಿಗೆ ಬೇರೆ ಯಾರಿಗೋ ಸಿಸಿ ಕ್ಯಾಮ್ರಾಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡು ಇಲ್ಲಿ ಉಪಕಾರ ಮೇಡೋಸ್ ಅಂತಿದೆ ಆರ್ಬರ್ಗೆ ಒಳಗಡೆ ಗೇಟಿಂದ ಒಳಗಡೆ ಹೋಗಿದೆ ಅಂತ ಸಿಸಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ. ಅದನ್ನ ಎಲ್ಲ ಭಯಭೀತರಾಗಿದ್ದಾರೆ. ಇಲ್ಲಿ ರಾತ್ರಿಯಾಗಲೂ ಕಂಪ್ನಿಗಳಿಗೆ ಹೋಗೋರು ಬರೋರು ಈ ಕಟ್ಟೆ ಮೇಲೆ ಓಡಾಡ್ತಾ ಇರ್ತಾರೆ, ಮಕ್ಕಳು ಮರಿ ಎಲ್ಲನೂ. ಅವರಿಗೆ ತೊಂದರೆ ಆಗದಿದ್ದಂಗೆ ಫಾರೆಸ್ಟ್ ಅವರು ಬಂದು ಆದಷ್ಟು ಜಲ್ದಿ ಏನೋ ಒಂದು ವ್ಯವಸ್ಥೆ ಮಾಡಿ ಅದನ್ನು ಹಿಡ್ಕೊಂಡು ಹೋಗ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಅರ್ಬರ್ಸ್ ಲೇಔಟಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಫಾರೆಸ್ಟ್ ಅವರಾಗಿರ್ಬೋದು ಮತ್ತು ನಮ್ಮ ಜಿಗಣಿ ಪೊಲೀಸ್ ಸ್ಟೇಷನ್ ಅವರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೋನ್ಗಿನ್ ತಂದು ಸುರಕ್ಷಿತವಾಗಿ ಫಾರೆಸ್ಟ್ ಅಧಿಕಾರಿಗಳು ಇಟ್ಕೊಂಡು ಹೋಗಬೇಕು. ಕೆಲಸನಹಳ್ಳಿಯ ಅಕ್ಕಪಕ್ಕ ಒಂದು ಜನಗಳೆಲ್ಲ ಭಯಭೀತರಾಗಿದ್ದಾರೆ. ಅವ್ರಿಗೊಂದು ರಕ್ಷಣೆ ಕೊಡಿಸಿ. ಇಲ್ಲಿನ ಸ್ಥಳೀಯ ಗ್ರಾಮಸ್ಥರೆಲ್ಲ ಭಯಭೀತರಾಗಿರ್ತಾರೆ. ಸರಿ, ಸುಮಾರು 3:15ಕ್ಕೆ ಇದು ಕಾಣಿಸ್ಕೊಂಡಿರುತ್ತೆ. ಅರ್ಬರ್ಸ್ ಲೇಔಟಲ್ಲಿ ಕಾಣಿಸ್ಕೊಂಡಿರುತ್ತೆ. ಇದು ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹಿಂಗೆ ಊರಿನ ಜನಗಳೆಲ್ಲ ಮಾತಾಡ್ಕೊಬೇಕಾದ್ರೆ ಗೊತ್ತಾಗಿರೋದು ಇದು.